ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭಾಗ್ಯ ಹಾಸ್ಟೆಲ್ ಹುಡುಗರಿಗೆ ಊಟ ಕೊಡ್ತಿರೋದನ್ನು ಕನಿಕಾ ನೋಡ್ತಾಳೆ. ತಾಂಡವ್ ನೋಡಿದ್ರೆ ಯಾವುದೋ 5 ಸ್ಟಾರ್ ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಂತ ತಲೆ ಕೆಡಿಸ್ಕೊಂಡಿದ್ದಾನೆ. ನೀನು ನೋಡಿದ್ರೆ ಬೀದಿ ಬೀದಿಲಿ ವ್ಯಾಪಾರ ಮಾಡ್ತಿದ್ಯಾ, ಇವಾಗ ನಾನು ನಿನ್ನ ಹತ್ತಿರ ಮಾತಾಡಬೇಕು ಅಲ್ಲ ಅಂತ ಯೋಚನೆ ಮಾಡಿ ಡ್ರೈವರ್ ಹೋಗಿ ಒಂದು ಪಾರ್ಸೆಲ್ ತೊಗೊಂಡು ಬಾ, ಬೇಡ ಮೇಡಮ್ ಹೇಳ್ತಿದ್ದಾರೆ ನೀವೇ ತೊಗೊಂಡು ಬನ್ನಿ ಅಂತ ಹೇಳು. ನೀನು ಖುಷಿಯಾಗಿರೋದನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಭಾಗ್ಯ. ನಿನ್ನ ಖುಷಿಗೆ ಕಲ್ಲು ಹಾಕಕ್ಕಂತಲೇ ಇರೋದು ಈ ಕನ್ನಿಕಾ ಕಾಮತ್ ಅಂತ ಅನ್ಕೋತಾಳೆ. ಈ ಕಡೆ ತನ್ವಿ ಕಾಲೇಜಿನಲ್ಲಿ ಒಬ್ಬಳೇ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಅವಳ ಫ್ರೆಂಡ್ ಬಂದು, ತನ್ವಿ ಏನಾಯಿತು, ಯಾಕೆ ಇಷ್ಟು ಬೇಜಾರಲ್ಲಿ ಕೂತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ತನ್ವಿ ಏನೇ ಹೀಗೆ ಕೇಳ್ತಾ ಇದೆಯಾ, ನಿನಗೆ ಗೊತ್ತೇ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಅವಳ ಫ್ರೆಂಡ್, ಸಾರಿ ಕಣೆ, ನನಗೆ ನಿನ್ನ ಸಿಚುವೇಶನ್ ಅರ್ಥ ಆಗುತ್ತೆ. ನಾನು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡಾಗ ಒಂದು ಐಡಿಯಾ ಬಂತು ಕಣೆ, ಅದನ್ನು ಮಾಡಿದ್ರೆ ನೀನು ನಮ್ಮ ಜೊತೆ ಬರ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ತನ್ವಿ ಏನು ಐಡಿಯಾ ಏನು ಅಂತ ಹೇಳಿ ಪ್ಲೀಸ್, ನನಗೆ ನಿಮ್ಮ ಜೊತೆ ಬರಬೇಕು ಅಂತ ತುಂಬ ಆಸೆ ಇದೆ, ನೀ ಏನು ಹೇಳಿದ್ರು ಮಾಡ್ತೀನಿ ಅಂತ ತನ್ವಿ ಹೇಳ್ತಾಳೆ. ಅದಕ್ಕೆ ಅವಳ ಫ್ರೆಂಡ್, ಅದಕ್ಕೆ ನೀನು ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ತನ್ವಿ, ತಲೆ ಓಡಿಸ್ಬೇಕಾ, ಏನದು ಅಂತ ತನ್ವಿ ಕೇಳ್ತಾಳೆ. ಅದಕ್ಕೆ ಅವಳ ಫ್ರೆಂಡ್, ನಾ ಹೀಗೆ ಹೇಳ್ತಿದ್ದೀನಿ ಅಂತ ಕೋಪ ಮಾಡ್ಕೋಬೇಡ, ನಿಮ್ಮಮ್ಮ ಭಾಗ್ಯಗಿಂತ ನಿನಗೆ ಇವಾಗ ಸ್ಟೆಪ್ ಮದರ್ ಬಂದಿದ್ದಾರಲ್ಲ, ಮೊನ್ನೆ ಬರ್ತ್ಡೇ ಸೆಲೆಬ್ರೇಷನ್ ಅಷ್ಟು ಗ್ರ್ಯಾಂಡಾಗಿ ಮಾಡಿದ್ರಲ್ಲ, ಅವರೇ ಶ್ರೇಷ್ಠ ಆಂಟಿ ಅಂತ ಹೇಳ್ತಾಳೆ. ಅದಕ್ಕೆ ತನ್ವಿ, ನೋಡು ಯಾರ ಬಗ್ಗೆ ಬೇಕಾದರೂ ಮಾತಾಡು, ಆದರೆ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಡ, ನನಗೆ ಇರಿಟೇಟ್ ಆಗುತ್ತೆ ಅಂತ ಹೇಳ್ತಾಳೆ ತನ್ವಿ. ಅದಕ್ಕೆ ಅವಳ ಫ್ರೆಂಡ್, ನೋಡು ತನ್ವಿ, ಇದನ್ನೇ ಬೇಡ ಅಂತ ಹೇಳೋದು, ಇವಾಗ ಇಂಪಾರ್ಟೆಂಟ್ ಏನು ಹೇಳು, ನಮ್ಮ ಜೊತೆ ಬರೋದು ಅಲ್ವಾ, ಅದಕ್ಕೆ ಏನು ಬೇಕು ಅದನ್ನು ಮಾಡು. ನಿನಗೆ ಅವ್ರ ಮೇಲೆ ಕೋಪ ಇರ್ಬೋದು, ನಾ ಏನು ಹೇಳ್ತಿದ್ದೀನಿ ಅಂದರೆ ಪ್ರಯಾರಿಟಿ ಏನಿದೆ ಅದನ್ನು ಮಾಡು. ಇನ್ಫ್ಯಾಕ್ಟ್ ನಿನ್ನ ಹೊಸ ಅಮ್ಮ ಸ್ವಲ್ಪ ಮಾಡರ್ನ್ ಆಗಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ತನ್ವಿ, ಆಗಲ್ಲ ಕಣೆ, ಅವರಿಗೆ ನಾನು ಕಂಡ್ರೆ ಅಷ್ಟಕ್ಕಷ್ಟೇ, ಅದು ಹೇಗೆ ಸಹಿ ಹಾಕ್ತಾರೆ ಅಂತ ತನ್ವಿ ಕೇಳ್ತಾಳೆ. ಅದಕ್ಕೆ ಅವಳ ಫ್ರೆಂಡ್, ಹಾಕ್ತಾರೆ ಕಣೆ, ಹಾಕ್ತಾರೆ, ನಿನ್ನ ಬರ್ತಡೇನೇ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರು, ಅದರಲ್ಲೇ ಗೊತ್ತಾಗ್ತಿತ್ತು ನಿನ್ನ ಮೇಲೆ ಅವರಿಗೆ ಎಷ್ಟು ಕೇರ್ ಇದೆ ಅಂತ. ಅವರು ಸಹಿ ಹಾಕ್ತಾರೆ, ಯೋಚನೆ ಮಾಡು ತನ್ವಿ, ಇದಕ್ಕಿಂತ ಒಳ್ಳೆ ಆಫರ್ ಸಿಗೋದಿಲ್ಲ. ಅದಕ್ಕೆ ತನ್ವಿ, ಹೌದು ಕಣೆ, ನೀನು ಹೇಳ್ತಾ ಇರೋದು ನನಗೆ ಸರಿ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ಈ ಕಡೆ ಪೂಜಾ ಭಾಗ್ಯ ಹತ್ತಿರ ಬಂದು, ಅಕ್ಕ ಏನು ಮಾಡ್ತಾ ಇದೆಯಾ ನೀನು. ಅದಕ್ಕೆ ಭಾಗ್ಯ, ನಾ ಏನು ಮಾಡಿದೆ ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ, ಫ್ರೀಯಾಗಿ ಯಾಕೆ ಅಕ್ಕ ಕೊಡ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಸುಂದ್ರಿ, ಹೇಗೆ ಕೊಟ್ರೇನು ಪೂಜಾ ದೇವಿ, ಒಟ್ಟಿನಲ್ಲಿ ಊಟ ಖಾಲಿ ಆಯಿತು ಅಲ್ವಾ, ಅಷ್ಟೇ ಸಾಕು ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಪೂಜಾ, ಈ ಥರ ಫ್ರೀಯಾಗಿ ಕೊಟ್ಟರೆ ಖಾಲಿ ಆಗದೇನೆ ಇನ್ನೇನಾಗುತ್ತೆ ಅಕ್ಕ, ಏನಾಗಿದೆ ಅಕ್ಕ ನಿನಗೆ, ನಾವು ಈಗ ತಾನೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ನೀನು ಈಗಲೇ ಫ್ರೀಯಾಗಿ ಕೊಟ್ಟರೆ ಕೈ ಸುಟ್ಕೋತೀಯ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಪೂಜಾ ಇದರಲ್ಲಿ ಕೈ ಸುಟ್ಕೊಳ್ಳೋದು ಏನು ಬಂತು ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ, ಇದು ಕೈ ಸುಟ್ಕೊಳ್ಳೋದಲ್ಲದೆ ಇನ್ನೇನು ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ನೀನು ನಿನ್ನೆ ನನಗೊಂದು ಮಾತು ಹೇಳಿದೆ ನೆನಪಿದೆಯಾ, ಯಾವುದೇ ಕೆಲಸ ಶುರು ಮಾಡೋಕ್ಕೂ ಮುಂಚೆ ಅದಕ್ಕೊಂದು ಬಂಡವಾಳ ಬೇಕಂತೆ, ಇದೇ ನನ್ನ ಬಂಡವಾಳ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ವಾ ಸೂಪರ್ ಐಡಿಯಾ ಭಾಗ್ಯ, ಕೇಳಿಸ್ಕೊಂಡ್ಯಾ ಪೂಜಾ ದೇವಿ, ಹೆಂಗೆ ಸೂಪರ್ ಐಡಿಯಾ ಮಾಡಿದ್ದಾಳೆ ನಮ್ಮ ಭಾಗ್ಯ, ನಾವು ಏನು ಬಿಸ್ನೆಸ್ ಮಾಡ್ತೀವೋ ಅದನ್ನೇ ಬಂಡವಾಳ ಮಾಡಿದರೆ ಬಿಸ್ನೆಸ್ ಸೂಪರ್ ಆಗಿರುತ್ತೆ, ಇದೇ ಅಲ್ವಾ ಭಾಗ್ಯ ನಿನ್ನ ಐಡಿಯಾ ಅಂತ ಸುಂದ್ರಿ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಹೌದು ಅಂತಾಳೆ. ಅಲ್ಲಿಗೆ ಕನಿಕಾ ಡ್ರೈವರ್ ಬಂದು, ಮೇಡಮ್ ಫುಡ್ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಭಾಗ್ಯ, ಇದೆ ಅಣ್ಣ, ಇರಿ ಕೊಡ್ತೀನಿ ಅಂತ ಹೇಳ್ತಾಳೆ. ನಮ್ಮ ಮೇಡಮ್ ಕಾರಲ್ಲಿ ಇದ್ದಾರೆ, ಅಲ್ಲೇ ತಂದುಕೊಡಿ ಅಂತ ಹೇಳ್ತಾಳೆ. ಸರಿ ಅಣ್ಣ ಅಂತ ಹೇಳ್ತಾಳೆ. ಕಾರ್ ಹತ್ತಿರ ಬಂದು, ಮೇಡಮ್ ಊಟ ಬೇಕಾ ಅಂತ ಹೇಳಿದ್ರಂತೆ, ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ಕನ್ನಿಕಾ ಕಾರ್ ವಿಂಡೋ ಓಪನ್ ಮಾಡ್ತಾಳೆ. ಕನ್ನಿಕಾನ ನೋಡಿ ಶಾಕ್ ಆಗುತ್ತೆ. ಏನು ಭಾಗ್ಯ, ಯಾವುದೋ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ಯಾ ಅಂದ್ಕೊಂಡೆ, ನೀನು ನೋಡಿದ್ರೆ ಬೀದಿಗೆ ಬಂದುಬಿಟ್ಟಿದ್ಯಾ. ಮನೆ ಭಾಗ್ಯಲಕ್ಷ್ಮಿ ಇವಾಗ ರೋಡ್ ಎಲ್ಲ ಅಲಿತಾ ಇದ್ದಾಳೆ. ಇದನ್ನೆಲ್ಲ ನನ್ನ ಕಣ್ಣಲ್ಲಿ ನೋಡೋಕ್ಕಾಗ್ತಿಲ್ಲ. ಭಾಗ್ಯ, ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋಗು, ಸ್ವಲ್ಪ ದಿನದ ಹಿಂದೆ ನಿನ್ನ ಲೈಫ್ ಎಷ್ಟು ಚೆನ್ನಾಗಿತ್ತು, ಪಿಕಪ್ಪು ಡ್ರಾಪಿಗೆ ಕಾರು, ದೊಡ್ಡ ಹೋಟೆಲಲ್ಲಿ ಕೆಲಸ, ಕೈ ತುಂಬ ಸಂಬಳ, ಎಷ್ಟು ಚೆನ್ನಾಗಿತ್ತು ಅಲ್ವಾ, ಆದರೆ ಇವಾಗ ನೋಡು ಬೀದಿ ಅಲಿತಿದ್ಯಾ, ಇದು ಎಲ್ಲ ಯಾಕಾಯಿತು ಗೊತ್ತಾ, ಈ ಕನ್ನಿಕನ ಎದುರು ಹಾಕೊಂಡಿದ್ದಕ್ಕೆ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯಗೆ ನಗು ಬರುತ್ತೆ. ಭಾಗ್ಯ ನಗ್ತಾಳೆ. ಅದಕ್ಕೆ ಕನ್ನಿಕಾ, ಯಾಕೆ ನಗ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಕನ್ನಿಕಾ, ಒಂದು ಗಾದೆ ಇದೆ ಕೇಳಿದ್ಯಾ, ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಅಂತ, ಆ ಭೂತ ಯಾರು ನೋಡಬೇಕಾ ಕನ್ನಿಕಾ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಪೂಜಾ, ಕನ್ನಿಕಾ, ನೋಡೋಕ್ಕೆ ಕಷ್ಟಪಡಬೇಕಿಲ್ಲ, ನಿನ್ನ ಮೊಬೈಲ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊ, ನೀಟಾಗಿ ಗೊತ್ತಾಗುತ್ತೆ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಕನ್ನಿಕಾ, ಸಾಕು ನಿಲ್ಲಿಸ್ರೆ, ಇಷ್ಟೆಲ್ಲ ಆದರೂ ದೌಲತ್ ತೋರಿಸ್ತೀರಾ, ನೋಡು ಭಾಗ್ಯ, ನೀನು ಈ ಸ್ಥಿತಿಗೆ ಬಂದಿರೋದು ನನ್ನ ಎದುರು ಹಾಕೊಂಡಿದ್ದಕ್ಕೆ, ಇನ್ನು ಮುಂದೆ ನಿನ್ನಂಥವ್ರು ಈ ಕನ್ನಿಕಾ ಅಂಥವ್ರನ್ನ ಎದುರು ಹಾಕೊಳ್ಳೋಕ್ಕೆ 1000 ಸಲ ಯೋಚನೆ ಮಾಡಬೇಕು ಅಂತ ಕನ್ನಿಕಾ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಯಾಕೆ ಕನ್ನಿಕಾ ಅಷ್ಟೊಂದು ಕೋಪ ಬರ್ತಿದ್ಯಾ, ಹೊಟ್ಟೆ ಉರ್ಕೊಂಡು ಏನೇನೋ ಮಾತಾಡ್ತಾ ಇದೆಯಲ್ಲ, ನೋಡು ಕನ್ನಿಕಾ, ನಾನು ರೋಡೇ ಅಲಿತಾ ಇರ್ಬೋದು,
ಇರ್ಬೋದು, ಆದರೆ ನಿಯತ್ತಾಗಿ ದುಡಿತಾ ಇದ್ದೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಸುಂದ್ರಿ, ನೋಡು ಕನಿಕಾ, ಗೌರವ ಕೊಟ್ಟರೆ ಮಾತ್ರ ಗೌರವ ಹಿಂದಿರುಗಿ ಸಿಗೋದು, ಇಲ್ಲಾಂದರೆ ಈ ಥರನೇ ಆಗ್ತಾನೆ ಇರುತ್ತೆ ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಕನಿಕಾ, ಬೀದಿ ಭಿಕಾರಿಗಳು ನೀವು ನನಗೆ ರೆಸ್ಪೆಕ್ಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯಗೆ ಕೋಪ ಬಂದು, ಕನಿಕಾ, ಮಾತಿನ ಮೇಲೆ ನಿಗಾ ಇರಲಿ, ಏನೋ ಓಡಾಡೋದಕ್ಕೆ AC ಕಾರು, ಅಪ್ಪ ಮಾಡಿಟ್ಟಿರೋ ದುಡ್ಡು ಇದೆ ಅಂತ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದೆಯಾ? ಒಂದೇ ಒಂದ್ಸಲ ನಿನ್ನ ಮನಸಾಕ್ಷಿನ ಕೇಳ್ಕೊ. ನಿನ್ನ ದುಡ್ಡು ದೊಡ್ಡ ಆಫೀಸ್ನಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಸೈನ್ ಹಾಕೋದು ಬಿಟ್ಟರೆ ಇನ್ನೇನು ಸಾಧನೆ ಮಾಡಿದೀಯಾ ಅಂತ? ನಿಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ದೊಡ್ಡ ಸಾಮ್ರಾಜ್ಯದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತು ತಿಂತಾ ಇದೆಯಾ ಅಷ್ಟೇ. ಅದು ಏನು ದೊಡ್ಡ ಸಾಧನೆನಾ? ಹಾಗೆ ತೀರಿಸ್ಕೊಳ್ಳೋದು, ಇನ್ನೊಬ್ರು ಹೊಟ್ಟೆ ಉರಿಸೋದು, ಶೋಕಿ ಮಾಡೋದು, ಇದೇನಾ ನೀ ಮಾಡಿರೋ ದೊಡ್ಡ ಸಾಧನೆ? ಅದೇ ನನ್ನನ್ನು ನೋಡು ಕನಿಕಾ, ನೀ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ಯಾ, ಅಷ್ಟೆಲ್ಲ ಅವಮಾನ ಮಾಡಿದ್ಯಾ, ಆದರೂ ನಾ ಸೋತಿಲ್ಲ. ಹೊಸದಾಗಿ ಏನೋ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ, ಸಾಧನೆ ಮಾಡ್ತಿದ್ದೀನಿ, ಚೆನ್ನಾಗಿ ಬದುಕು ತೋರಿಸ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಈ ಕಡೆ ಕುಸುಮ ಪುರೋಹಿತರಿಗೆ ಕಾಲ್ ಮಾಡಿ, ನಮ್ಮ ಭಾಗ್ಯ ಹೊಸದಾಗಿ ಏನೋ ವ್ಯಾಪಾರ ಶುರು ಮಾಡ್ತಿದ್ದಾಳೆ, ದೇವರ ಅನುಗ್ರಹ ಜೊತೆ ನಿಮ್ಮ ಆಶೀರ್ವಾದ ಬೇಕು, ಅವಳ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಬೇಕಿತ್ತು ಅಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಪುರೋಹಿತರು, ಖಂಡಿತ ಮಾಡಿಸೋಣ. ಕುಸುಮ ಅವರೇ, ಯಾವಾಗ ಮಾಡಿಸೋಣ ಹೇಳಿ, ಆವಾಗ ವ್ಯವಸ್ಥೆ ಮಾಡ್ತೀನಿ ಅಂತ ಪುರೋಹಿತರು ಹೇಳ್ತಾರೆ. ಅದಕ್ಕೆ ಕುಸುಮ, ಇವಾಗ ಭಾಗ್ಯ ಹೊರಗೆ ಹೋಗಿದ್ದಾಳೆ, ಅವಳು ಮನೆಗೆ ಬಂದ ತಕ್ಷಣ ಅವಳನ್ನು ಕೇಳಿಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ ನಾನು ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಪುರೋಹಿತರು, ಹಾಗೆ ಮಾಡಿ ಕುಸುಮ ಅವರೇ ಅಂತ ಹೇಳ್ತಾರೆ. ಅದಕ್ಕೆ ಕುಸುಮ, ಸರಿ, ಹಾಗಿದ್ರೆ ನಾನು ಫೋನ್ ಇಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅಲ್ಲಿಗೆ ಧರ್ಮ ಬರ್ತಾರೆ. ಕುಸುಮ, ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಕುಸುಮ, ನಮ್ಮ ಪುರೋಹಿತರ ಹತ್ತಿರ ಭಾಗ್ಯನ ಹೆಸರಲ್ಲಿ ಪೂಜೆ ಮಾಡಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಎಷ್ಟು ದಿನ ಇದ್ನಲ್ಲ ಒಬ್ಬ ಅನಿಷ್ಟ, ಒಬ್ಬ ಮಗ, ಅವನ ಹೆಸರಲ್ಲಿ ಪೂಜೆ ಮಾಡಿಸಿದ್ದು, ಆದರೆ ಈಗ ನಮ್ಮ ಸೊಸೆ ಹೆಸರಲ್ಲಿ ಅಲ್ಲ, ನಮ್ಮ ಮಗಳ ಹೆಸರಲ್ಲಿ ಪೂಜೆ ಮಾಡಿಸೋಣ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಧರ್ಮ, ಒಳ್ಳೆ ಕೆಲಸ ಮಾಡಿದೆ ಕುಸುಮ, ಪಾಪ ಭಾಗ್ಯ ಈ ಮನೆಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ಧರ್ಮ ಹೇಳ್ತಾರೆ. ಆಗ ಸುನಂದ ಬಂದು, ಸೊಸೆ ಹೆಸರಲ್ಲಿ ಪೂಜೆ ಮಾಡಿಸಿದ್ರೆ ಏನೂ ಆಗಲ್ಲ, ನಿಮ್ಮ ಮಗನಿಗೆ ಅಂಟಿಕೊಂಡಿದೆಯಲ್ಲ ಒಂದು ಗಂಡಾಂತರ, ಆ ಗಂಡಾಂತರ ತೊಲಗಲಿ ಅಂತ ಒಂದು ಪೂಜೆ ಮಾಡಿಸಿ, ಅದು ಬಿಟ್ಟು ಸೊಸೆ ಹೆಸರಲ್ಲಿ ಪೂಜೆ ಅರ್ಚನೆ ಅಂತ ಹೇಳಿ ಹೋಗ್ತಾಳೆ. ಈ ಕಡೆ ಪೂಜಾ, ಅಕ್ಕ, ಏನಕ್ಕ ನೀನು ಎಲ್ಲ ಡೋಸು ಒಂದೇ ಸಲ ಕೊಟ್ಟರೆ ಪಾಪ ಹೇಗೆ ತಡ್ಕೋತಾಳೆ ಹೇಳು? ಅದಕ್ಕೆ ಸುಂದ್ರಿ ಕೂಡ, ಹೌದು ಭಾಗ್ಯ, ಪಾಪ ಚೈಲ್ಡಿಂದಾನೇ ಏನೋ ಸಂಪಾದನೆ ಮಾಡಿ ಅಭ್ಯಾಸ ಇಲ್ಲ, ಎಲ್ಲನೂ ಅವಳ ಅಮ್ಮ ಅವಳ ಅಕ್ಕ ಎಲ್ಲರೂ ಮಾಡಿ ಕೊಟ್ಟಿರೋದು, ನೀನು ಹೀಗೆ ಡೈಲಾಗ್ ಮೇಲೆ ಡೈಲಾಗ್, ಪಂಚ್ ಮೇಲೆ ಪಂಚ್ ಕೊಡ್ತಾ ಇದ್ರೆ ಪಾಪ ಈ ಜೀವ ಹೇಗೆ ಸಹಿಸ್ಕೊಳ್ಳುತ್ತೆ ಹೇಳು ಅಂತ ಸುಂದ್ರಿ ಹೇಳ್ತಾಳೆ. ಅದಕ್ಕೆ ಕನಿಕಾ, ಚಿಲ್ಲರೆಗಳ ನನ್ನ ಎದುರಿಗೆ ಮಾತಾಡ್ತಾ ಇದ್ದೀರಾ? ನಿಮ್ಮ 3 ಜನಕ್ಕೆ 3 ಜನ ಬ್ಯಾಂಕ್ ಅಕೌಂಟಲ್ಲಿ ಸೇರಿದ್ರು ನನ್ನ ಒಂದಿನ ಸಂಬಳ ಆಗಲ್ಲ, ನನಗೆ ಹೇಳಿ ಕೊಡ್ತಾ ಇದ್ದೀರಾ ಅಂತ ಕನಿಕಾ ಹೇಳ್ತಾಳೆ. ಅದಕ್ಕೆ ಭಾಗ್ಯ, ಕನಿಕಾ, ನಮ್ಮ 3 ಜನದ ಬ್ಯಾಂಕ್ ಅಕೌಂಟಲ್ಲಿ ನಿನ್ನ ಬ್ಯಾಂಕ್ ಅಕೌಂಟಲ್ಲಿ ಇರೋ ಅಷ್ಟು ದುಡ್ಡು ಇಲ್ಲದೇ ಇರ್ಬೋದು, ಆದರೆ ನಾವು 3 ಜನ ಒಂದಿನ ಫಾಲೋ ಮಾಡೋ ಅಷ್ಟು ಸಂಸ್ಕಾರ ಸಂಸ್ಕೃತಿನ ನೀನು ಜೀವಮಾನ ಪೂರ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕನಿಕಾ, ಮೆರಿ ಭಾಗ್ಯ, ಮೆರಿ, ಇವತ್ತು ಇವರಿಬ್ಬರು ನಿಮ್ಮ ಜೊತೆ ಇದ್ದಾರೆ ಅಂತ ಇಷ್ಟೊಂದೆಲ್ಲ ಮಾತಾಡ್ತಾ ಇದೆಯಾ? ನಿಮ್ಮ ಇಡೀ ಲೈಫಿಗೆ ಆಗೋಷ್ಟು ಪಾಠ ಕಲಿಸ್ತೀನಿ ಕಣೆ ಅಂತ ಹೇಳ್ತಾಳೆ. ಅದಕ್ಕೆ ಭಾಗ್ಯ ನಗ್ತಾಳೆ. ಅದಕ್ಕೆ ಕನಿಕಾ, ಯಾಕೆ ನಗ್ತಾ ಇದೆಯಾ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಏನು ನೀನು ನನಗೆ ಪಾಠ ಕಲಿಸ್ತೀಯ? ಹೇಗೆ ಕನಿಕಾ? ಅಲ್ಲ, ತಮಗೆ ಏನು ಅನುಭವ ಇದೆ ಅಂತ ನನಗೆ ಪಾಠ ಕಲ್ಸಕ್ಕೆ ಬರ್ತಿದ್ದೀರಾ? ಒಂದೇ ಒಂದಿನ ಆದರೂ ಮಳೆಯಲ್ಲಿ ನೆನೆದಿದೆಯಾ? ಚಳಿಯಲ್ಲಿ ನಡುಗಿದೆಯಾ? ಬಿಸಿಲಲ್ಲಿ ಬೆಂದಿದೆಯಾ? ಇಲ್ಲ ತಾನೇ? ಬಿಸಿಲಲ್ಲಿ ನಿಂತು ಕೆಲಸ ಮಾಡೋ ನನಗೆ ಪಾಠ ಕಲಿಸ್ತಾಳಂತೆ. ಕನಿಕಾ, ನಿನ್ನಂಥವ್ರು ಎಷ್ಟೋ ಜನ ನನಗೆ ಜೀವನದಲ್ಲಿ ತೊಂದರೆ ಕೊಟ್ಟಿದ್ದಾರೋ, ಗಟ್ಟಿಯಾಗಿ ನಿಂತಿರೋ ಜೀವ ಇದು. ನನ್ನ ಕಾಲ ಎಳೆದು ಕೆಳಗೆ ಹಾಕ್ಬೋದು ಅಂತ ಅಂದ್ಕೊಂಡವರೆಲ್ಲ ತುಳಿದು ಮೇಲೆ ಬಂದಿದ್ದೀನಿ ನಾನು ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಪೂಜಾ, ಅಕ್ಕ, ನಿನ್ನ ಈ ಒಂದೇ ಒಂದು ಡೈಲಾಗ್ ಸಾಕು, ಈ ಕನಿಕಾ ಜೀವನ ಪೂರ್ತಿ ಅದನ್ನೇ ನೆನೆಸ್ಕೊಳ್ತಾಳೆ. ಅದಕ್ಕೆ ಸುಂದ್ರಿ, ನನಗೇನು ಈ ಥರ ಅವಮಾನ ಆಗಿದ್ದರೆ ಯಾವುದಾದ್ರೂ ರೈಲ್ವೆ ಟ್ರ್ಯಾಕೋ, ಕರೆಂಟ್ ಕಂಬಿನೋ, ಎತ್ತರವಾಗಿರೋ ಬಿಲ್ಡಿಂಗ್ ಮೇಲಿಂದ ಹಾರಿ ಪ್ರಾಣ ಬಿಟ್ಬಿಡ್ತಿದ್ದೆ. ಅದಕ್ಕೆ ಕನಿಕಾ ಕೋಪ ಬಂದು ಅಂತ ಕೂಗ್ತಾಳೆ. ಅದಕ್ಕೆ ಭಾಗ್ಯ ಕೂಡ ಅಂತ ಕೂಗ್ತಾಳೆ. ನೋಡು ಕನಿಕಾ, ನಿನ್ನ ಕೈಯಲ್ಲಿ ಏನೂ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ನೋಡ್ಕೋ, ನೀನು ಕಾರಿಂದ ಇಳಿದು ಇನ್ನೂ 5 ನಿಮಿಷ ಆಗಿಲ್ಲ, ಆಗಲೇ ಬೆವರು ಒರೆಸ್ಕೊತಾ ಇದೆಯಾ? ಪಾಪ ನಿನ್ನ ಕೈಯಲ್ಲಿ ಕರ್ಚಿಪ್ ಕೊಡ್ತಾಳೆ, ಮೊದಲು ಅದರಲ್ಲಿ ಚೆನ್ನಾಗಿ ಬೆವರು ಒರೆಸ್ಕೊ, AC ಕಾರಲ್ಲಿ ಕೂತ್ಕೊಂಡು ಜಮ್ ಅಂತ ಆಫೀಸ್ಗೆ ಹೋಗು ಆಯಿತಾ ಅಂತ ಭಾಗ್ಯ ಹೇಳಿ ಹೋಗ್ತಾಳೆ. ಮನೆಗೆ ಬಂದ ತಕ್ಷಣ ಸುನಂದ ಬೈತಾ ಇರ್ತಾಳೆ, ಇಷ್ಟೆಲ್ಲ ಆಗಿದ್ದು ಸಾಲದು ಅಂತ ಇದನ್ನು ಬೇರೆ ಮಾಡ್ಕೊಂಡು ಬಂದಿದ್ಯಾ ನೀನು? ತಲೆ ಸರಿಯಾಗಿದೆಯಾ ನಿನಗೆ? ಅಲ್ಲ, ಊಟನ ಎಲ್ಲ ಬಿಟ್ಟಿಯಾಗಿ ಕೊಟ್ಟು ಬಂದಿದೆಯಲ್ಲ, ಏನು ಹೇಳಬೇಕು ನಿನಗೆ ಅಂತ ಸುನಂದ ಹೇಳ್ತಿರ್ತಾಳೆ. ಅದಕ್ಕೆ ಭಾಗ್ಯ, ಅಮ್ಮ ಯಾಕೆ ಇಷ್ಟೊಂದು ಜೋರಾಗಿ ಕಿರಿಸ್ತಾ ಇದೆಯಾ?
ಮಾಡ್ತಿದ್ಯಾ? ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ. ನಾನು ಮಾಡಿರೋ ಕೆಲಸದಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ, ಅಲ್ಲಮ್ಮ ಭಾಗ್ಯ, ಊಟನ ಎಲ್ರಿಗೂ ಫ್ರೀಯಾಗಿ ಕೊಟ್ಬಿಟ್ರೆ ಏನು ಪ್ರಯೋಜನ ಅಂತೀನಿ ಅಂತ ಕುಸುಮ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಅತ್ತೆ, ನಾನು ಹಾಗೆ ಮಾಡಿದಿರೋದ್ರಿಂದ ತಾನೇ ಭಾಗ್ಯ ಅಂತ ಒಬ್ಬಳಿದ್ದಾಳೆ, ಅವಳು ಕೈ ತುತ್ತು ಅನ್ನೋ ವ್ಯಾಪಾರ ಶುರು ಮಾಡಿದ್ದಾಳೆ ಅಂತ ಎಲ್ರಿಗೂ ಗೊತ್ತಾಗೋದು. ಇದರಿಂದ ಖಂಡಿತ ಒಳ್ಳೆ ವ್ಯಾಪಾರ ಶುರುವಾಗುತ್ತೆ, ಆ ನಂಬಿಕೆ ನನಗಿದೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಸುನಂದ, ಯಾಕೆ ಎಲ್ಲ ನಿನ್ನ ಮೂಗಿನ ನೇರಕ್ಕೆ ಯೋಚನೆ ಮಾಡ್ತಿದ್ಯಾ? ಮನುಷ್ಯನಿಗೆ ಆತ್ಮವಿಶ್ವಾಸ ಇರಬೇಕು, ಆದರೆ ಅದು ಅತಿಯಾಗಬಾರ್ದು. ನಿನ್ನ ಹತ್ರ ಇದೆಯಲ್ಲ, ಅದು ಅತಿಯಾದ ಆತ್ಮವಿಶ್ವಾಸ ಅಂತ ಸುನಂದ ಹೇಳ್ತಾಳೆ. ಅದಕ್ಕೆ ಪೂಜಾ, ಹೌದು ಅಕ್ಕ, ಅಮ್ಮ ಹೇಳ್ತಿರೋದು ಸರಿನೇ ಅನ್ನಿಸ್ತಿದೆ ನನಗೆ. ನಾವು ಯಾಕೋ ತುಂಬ ಓವರಾಗಿ ರಿಯಾಕ್ಟ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತಿಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸುನಂದ, ವ್ಯಾಪಾರದಲ್ಲಿ ಕೈ ಸುಟ್ಕೊಂಡ್ರೆ ಏನು ಮಾಡ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ, ಗೆಲ್ಲೋತನ ಪ್ರಯತ್ನ ಮಾಡೇ ಮಾಡ್ತೀನಿ ಅಮ್ಮ, ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹೋಗ್ತಾಳೆ. ಅದಕ್ಕೆ ಕುಸುಮ, ನನಗೆ ಯಾಕೋ ಭಯ ಆಗ್ತಾಯಿದೆ ಅಂತ ಹೇಳ್ತಾಳೆ. ಅದಕ್ಕೆ ಧರ್ಮ ಹೇಳ್ತಾರೆ, ಕುಸುಮ, ನೀನು ಭಯ ಪಡೋ ಅಗತ್ಯನೇ ಇಲ್ಲ. ಯಾಕೆ ಹೇಳು, ಈ ವ್ಯಾಪಾರ ಶುರು ಮಾಡ್ತಿರೋದು ನನ್ನ ಮಗಳು ಭಾಗ್ಯ, ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳೋದಿಲ್ಲ. ಅಷ್ಟು ದಿನ ಇದು ಫಸ್ಟ್ ಟೈಮಾ ಭಾಗ್ಯ ಸಮಸ್ಯೆನ ಫೇಸ್ ಮಾಡ್ತಿರೋದು. ಎಷ್ಟು ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡಿ ಗಟ್ಟಿಯಾಗಿದ್ದಾಳೆ. ಅವಳ ಥರ ಮನಸ್ಥಿತಿ ಇರೋರನ್ನ ಸೋಲಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಧರ್ಮ ಹೇಳ್ತಾರೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ.